ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಸುಕ್ಷೇತ್ರ ಶ್ರೀ ಶಿವಯೋಗಾಶ್ರಮ, ಕಾಳೇನಹಳ್ಳಿ, ಕಪ್ಪನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಶ್ರೀ ಶಿವಯೋಗಾಶ್ರಮದ ನೂತನ ಕಟ್ಟಡದ ಒಂದು ವಿಡಿಯೋ ಇದು ರುದ್ರಾಕ್ಷಿ ಮತ್ತು ವಿಭೂತಿ ಇದನ್ನೆಲ್ಲ ಸ್ಟೋರ್ ರೂಮ್ ಇದು. ಇಲ್ಲಿ ಲಿಂಗು ಮತ್ತು ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಈ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಇದು ಸ್ಟೋರ್ ರೂಮು. ನಂತರ ಇದೇನಿದೆ ಇದು ಆಫೀಸ್ ರೂಮ್. ಇಲ್ಲಿ ಯಾರಾದರೂ ಬಂದವರಿಗೆ ಎಂಕ್ವೈರಿ ಇರುತ್ತೆ. ಮತ್ತು ಇಲ್ಲಿ ಇದು ಆಫೀಸ್. ಈ ಮಠಕ್ಕೆ ಸಂಬಂಧಪಟ್ಟಂಥ ಆಫೀಸಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆನೂ ಕೂಡ ಇದರಲ್ಲಿರುತ್ತೆ. ಮಠಕ್ಕೆ ಸಂಬಂಧಪಟ್ಟಂಥ ಆಫೀಸ್ ಆನಂತರ ಇದು ಕೋರ್ಟ್ ಯಾರ್ಡು. ಇದೊಂದು ಬಿಗ್ ಹಾಲ್. ಇಲ್ಲಿ ಯಾರಾದರೂ ಬಂದಂಥವರಿಗೆ ಇಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆ ಇದಕ್ಕೆಲ್ಲ ಅವಕಾಶ ಇರುತ್ತೆ. ಇದು ವೆರಿ ಬಿಗ್ ಕೋರ್ಟ್ ಯಾರ್ಡ್. ಇದು ಕಂಪ್ಲೀಟು ಇದು ಓಪನ್ ಟು ಸ್ಕೈ. ಕೊನೆಯಲ್ಲಿ ಮಾತ್ರ ಇದು ರೂಫು RCC ಆಗುತ್ತೆ. ಸೊ ಇಲ್ಲಿ ಒಂದು ಯಾರ್ದು ಹಾನಗಲ್ ಕುಮಾರಸ್ವಾಮಿಗಳದ್ದು ಮತ್ತು ರುದ್ರಮುನಿ ಸ್ವಾಮೀಜಿಯವ್ರದ್ದು ಮತ್ತು ರೇವಣಸಿದ್ಧ ಸ್ವಾಮೀಜಿಯವ್ರದ್ದು ಇಲ್ಲೊಂದು ಟೆಂಪಲ್ ಬರುತ್ತೆ. 3 ವಿಗ್ರಹಗಳು ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲೆಲ್ಲ ಇಲ್ಲೆಲ್ಲ ಗ್ರಂಥ ಪಠಣಗಳಿಗೆ ಇದಕ್ಕೆಲ್ಲ ಧ್ಯಾನಕ್ಕೆ ಇದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಬರ್ತಾ ಇದೆಲ್ಲ ಸ್ವಾಮೀಜಿಗಳಿಗೆ ಸ್ನಾನಕ್ಕೆ ಇದರದ ವ್ಯವಸ್ಥೆ ಅರೇಂಜ್ ಮಾಡಲಾಗುತ್ತೆ. ಇಲ್ಲಿ ಸ್ನಾನದ ವ್ಯವಸ್ಥೆ ಇರುತ್ತೆ. ಇದು ಒಂದು ಬಿಗ್ ಪೂಜೆ ಕೋಣೆ. ಸ್ವಾಮೀಜಿಗಳು ಮತ್ತು ಯಾರಾದರೂ ಒಟ್ಟುಗಳಿದ್ದಂಥವರಿಗೆ ಇದು ಒಂದು ಏಕಕಾಲದಲ್ಲಿ ಒಂದು 50ರಿಂದ 60 ಜನ ಸ್ವಾಮೀಜಿಗಳು ಪೂಜೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಪೂಜಾ ಹಾಲ್. ಇದು ಪೂಜಾ ಹಾಲ್. ನಂತರ ಇಲ್ಲೆಲ್ಲ ಹೊರಗಡೆ ಎಲ್ಲ ಪ್ರಕೃತಿ ವಿಶಾಲವಾದಂಥ 2 ಬಾಗಿಲುಗಳ ವ್ಯವಸ್ಥೆ ಇದೆ. ಇದೊಂದು 100 ಜನ. ಆಮೇಲೆ ಏನಪ್ಪ ಅಂತಂದರೆ ವಿಶೇಷವಾದ ದಿನಗಳಲ್ಲಿ
ಭಕ್ತರು ಕೂಡ ನಾವು ಕೂಡ ಸ್ವಾಮೀಜಿ ಜೊತೆಯಲ್ಲಿ ಪೂಜೆ ಕಲಿಬೇಕು, ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥವ್ರಿಗೆ ಇಲ್ಲಿ ವಿಶೇಷವಾದ ದಿನಗಳಲ್ಲಿ ಅವಕಾಶ ಇರುತ್ತೆ ಇಲ್ಲಿ. ಇದು ಅದಕ್ಕೋಸ್ಕರನೇ ಈ ಪೂಜಾ ಕೋಣೆಯನ್ನು ತುಂಬ ವಿಶಾಲವಾಗಿ ಒಂದು 100 ಜನ ಇಲ್ಲಿ ಪೂಜೆ ಮಾಡ್ಕೊಳ್ಬೋದು ಏಕಕಾಲದಲ್ಲಿ, ಅದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಇನ್ನೇನು ಇಲ್ಲಿ ಸ್ವಾಮೀಜಿಗಳಿಗೆ ಅವ್ರಿಗೆಲ್ಲ ಇಲ್ಲಿ ಸ್ನಾನದ ಮನೆಗಳು ಬರುತ್ತೆ. ಇಲ್ಲಿ ಸ್ನಾನದ ಮನೆ ಮತ್ತು ಇಲ್ಲಿ ಅವರಿಗೆ ವಸ್ತ್ರಗಳು, ಬಟ್ಟೆಗಳು ಎಲ್ಲದೂ ಒಂದು ವ್ಯವಸ್ಥೆ ಇರುತ್ತೆ. ಇದೊಂದು ವಿಶೇಷವಾದಂಥ ಒಂದು ಡೈನಿಂಗ್ ಹಾಲ್ ಇರುತ್ತೆ ಇಲ್ಲಿ. ವಿಶೇಷವಾದ ದಿನಗಳಲ್ಲಿ ಇದರಲ್ಲಿ ಊಟದ ಪ್ರಸಾದ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಇದೊಂದು ವೆರಿ ಬಿಗ್ ಡೈನಿಂಗ್ ಹಾಲ್ ಇದು ಕೂಡ. ಅಂದರೆ ಗಾಳಿ ಬೆಳಕು ಅತ್ಯಂತ ಸುಂದರವಾದಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಕಟ್ಟಡದಲ್ಲಿ ಏರ್ಪಡಿಸಲಾಗಿದೆ. ವೆರಿ ಬಿಗ್ ಡೈನಿಂಗ್ ಹಾಲ್ ಇದೊಂದು. ಸೊ ಹಾಗಾಗಿ ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಕಿಚನ್, ಇಲ್ಲಿ ಇದೆಲ್ಲ ಇದು ಕಿಚನ್, ಇದು ಕಿಚನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ. ಇದೊಂದು ಸ್ಟೋರ್ ರೂಮ್, ಇದೊಂದು ಸ್ಟೋರ್ ರೂಮ್ ಇಲ್ಲಿ. ನಂತರ ಇದೊಂದು ವೆಸಲ್ಸ್ ವಾಶ್ಗೆ ಒಂದು ವ್ಯವಸ್ಥೆ ಇದೆ ಇಲ್ಲಿ. ವೆಸಲ್ಸ್ ವಾಶ್ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಟ್ಟು ಒಂದು ಏನು ಖುಷಿ ಅಂತಂದರೆ ಎಲ್ಲ ಕಡೆಯೂ ಕೂಡ ಗಾಳಿ ಬೆಳಕಿಗೆ ವಿಶಾಲವಾದಂಥ ಕಿಟಕಿಗಳು ಎಲ್ಲವೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ಓಪನ್ ಇರುತ್ತೆ ಇಲ್ಲಿ ಪ್ಯಾಸೇಜ್ಗೆ. ಮತ್ತು ಕೋರ್ಟ್ ಯಾರ್ಡ್ ಇದು ಈ ಕಡೆದು. ಮತ್ತು ಇಲ್ಲೊಂದು ದರ್ಶನ್ ಹಾಲ್ ಇದು. ಯಾರಾದರೂ ಭಕ್ತರು ಬಂದಂಥ ಸಂದರ್ಭದಲ್ಲಿ ಸ್ವಾಮೀಜಿ ಜೊತೆಲಿ ಏನಾದರೂ ಮಾತುಕತೆ ಇರ್ಬೋದು, ಇನ್ನೊಂದಿರ್ಬೋದು. ಬಟ್ ಭಕ್ತರಿಗಿದೆ ದರ್ಶನ ಹಾಲು. ಇಲ್ಲೊಂದು ಸಿಟೌಟ್ ಇರುತ್ತೆ. ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಹೊರಗಿನ ಎಲ್ಲ ಪ್ರತಿಯೊಂದು ಇದನ್ನು ಕೂಡ ಕಾಣ್ತಾ ಇರುತ್ತೆ. ಇದೊಂದು ಸಿಟೌಟ್ ಇದು. ಸೊ ಆನಂತರ ಬಂದರೆ ನಾವು ಇಲ್ಲಿ ಇಷ್ಟು ವ್ಯವಸ್ಥೆ ಕೆಳಗಿನ ಮಾಡಿಯಲ್ಲಿರುತ್ತೆ, ಗ್ರೌಂಡ್ ಫ್ಲೋರಲ್ಲಿ. ಈ ಕಡೆ ಬಂದರೆ ಇದು ಲಿಫ್ಟ್ ರೂಮ್. ಇಲ್ಲಿ ಇದು ಲಿಫ್ಟ್ ರೂಮ್. ಇದು ಲಿಫ್ಟ್ ರೂಮ್. ಇದನ್ನು ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ ಲಾಬಿ, ಲಿಫ್ಟ್ ಲಾಬಿ ಇದು. ಲಿಫ್ಟ್ ಲಾಬಿ ಇದು. ಇಲ್ಲಿಂದ ಮತ್ತೆ ನಾವು ಸ್ಟೇರ್ಸ್ನ ಮುಖಾಂತರ ಮೊದಲನೇ ಹಂತದ ಮಾಡಿಗೆ ಹೋಗ್ತೀವಿ, ಮೊದಲನೇ ಬಿಲ್ಡಿಂಗಿಗೆ. ಇನ್ನು ಕಟ್ಟಡ ನಿರ್ಮಾಣ ಹಂತದಲ್ಲಿದೆ. ಇದು ಮೊದಲನೇ ಮಹಡಿಗೆ ನಾವು ಬಂದಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಮೊದಲನೇ ಮಹಡಿ. ಇದು ಮೊದಲನೇ ಮಹಡಿ. ಇದನ್ನ ಲಿಫ್ಟ್ ಕೊಂಡಿ. ಇದು ಲಿಫ್ಟ್ ಕೊಂಡಿ. ನಂತರ ಇಲ್ಲೂ ಒಂದು ದರ್ಶನ ಅಲ್ಲಿರುತ್ತೆ, ವಿಶಾಲವಾದಂಥ. ಇಲ್ಲಿ ಕೂಡ ಪೋರ್ಟಿಕ ಇದೊಂದು. ಕೆಲಸ ಇನ್ನು ಮಾಡೋ ಹಂತದಲ್ಲಿದೆ. ಎಲ್ಲ ಕಡೆಯೂ ಕೂಡ ವಿಶಾಲವಾದಂಥ ಕಿಟಕಿಗಳು ಬರುತ್ತೆ. ಇದೊಂದು ದರ್ಶನ ಹಾಲಿಲ್ಲ ಒಂದು. ಆದರೂ ಪ್ರತ್ಯೇಕವಾಗಿ ಸಂಭಾಷಣೆ ಮಾಡುವಂಥದ್ದು ಇದ್ದಂಥವರಿಗೆ ಇಲ್ಲಿ ಇರುವಂಥ ಇಲ್ಲಿ 2 ರೂಮ್ ಬರುತ್ತೆ. ಇಲ್ಲಿ ಯಾರಾದರೂ ಯೋಗ ಸಾಧಕರು, ಯೋಗಿಗಳು ಇಂಥವ್ರು ಇದ್ದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇಲ್ಲಿ 2 ರೂಮ್ ಬರುತ್ತೆ. ಇಲ್ಲಿ ಇದು ಯೋಗ ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಅಂತ. ಯೋಗ ಮಾಸ್ಟರ್ ಬೆಡ್ರೂಮ್ ಇದು. ಇದಾಯಿತು. ಆನಂತರ ಇದು ಯೋಗ ಹಾಲ್. ಇದೇನು ಕಾಣ್ತಾ ಇದೆಯಲ್ಲ,
ಇದು ವೆರಿ ಬಿಗ್ ಯೋಗ ಹಾಲು. ಕನಿಷ್ಠ ಒಂದು 100 ಜನ ಏಕಕಾಲದಲ್ಲಿ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ, ಅಡೆತಡೆ ಇಲ್ಲದೆ ಇಲ್ಲಿ ಯೋಗ ಮಾಡ್ಬೋದು. ಇಲ್ಲೆಲ್ಲ ಇದೆಲ್ಲ ವಾಲಿಗೆಲ್ಲ ಇದೆಲ್ಲ ಪರ್ಮನೆಂಟ್ LED ಸ್ಕ್ರೀನ್ ಇರುತ್ತೆ. ಇಲ್ಲಿ ಯೋಗದ ಬಗ್ಗೆ ಸೈಂಟಿಫಿಕ್ಕಾಗಿ ನಾವು ಅವ್ರಿಗೇನಾದರೂ ಕಲಿಸ್ಕೊಡೋದಕ್ಕೆ ಇಲ್ಲೆಲ್ಲ ಆ ಥರದ್ದೆಲ್ಲ ತುಂಬ ಒಳ್ಳೆಯ ವ್ಯವಸ್ಥೆಯನ್ನು ಈ ಯೋಗ ಹಾಲಲ್ಲಿ, ಮತ್ತೆಲ್ಲ ವಿಶಾಲವಾದ ಕಿಟಿಕಿ ಬೆಳಕು, ನಿಜವಾಗಿಯೂ ಒಂಥರ ತುಂಬ ರೋಮಾಂಚನವಾದಂಥ ಈ ಒಂದು ಭವನ ಇದು. ಯಾಕೆಂದರೆ ಸುತ್ತ ಹಸಿರಿನ ವಾತಾವರಣವನ್ನು ನಾವು ನೋಡ್ಬೋದು. ಆಮೇಲೆ ತುಂಬ ವಿಶಾಲವಾದ ಜಾಗದಲ್ಲಿ ಈ ಕಟ್ಟಡ ನೆಲೆಗೊಂಡಿದೆ. ಇಲ್ಲಿ ಒಂದು 100 ಜನ ಯೋಗ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗೇನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಮಗದು ಒಂದು ಆಲೋಚನೆ ಇದೆ, ನಮಗೆ ವಿಚಾರ ಇದೆ. ಯಾಕೆಂದರೆ ನಮ್ಮ ಧರ್ಮ ತತ್ವ ಸಿದ್ಧಾಂತಗಳನ್ನು ಮತ್ತು ಯೋಗದ ನೆಲೆಕಲೆಗಳನ್ನು ಭಕ್ತರಿಗೂ ಹಾಗೂ ಸಾಧಕರಿಗೂ ಕೂಡ ತಿಳಿಸ್ಕೊಡ್ಬೇಕು ಅನ್ನೋಂಥದ್ದು, ಕಲಿಸ್ಬೇಕು ಅನ್ನೋಂಥ ಒಂದು ವಿಚಾರದಿಂದ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಈ ಕಟ್ಟಡದಲ್ಲಿ ನಾವು ನೆಲೆಗೊಳಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ತುಂಬ ಅತ್ಯಂತ ಸುಂದರವಾದಂಥ ಕಟ್ಟಡ. ಆಮೇಲೆ ಒಂದು ಸುಂದರವಾದಂಥ ಈ ಮಲೆನಾಡಿನ ವಾತಾವರಣದಲ್ಲಿ, ಪರಿಸರದಲ್ಲಿ, ಒಂದು ಪ್ರಕೃತಿಯ ಮಡ್ಲಲ್ಲಿರುವಂಥದ್ದು ಇದು ಕೋರ್ಟ್ಯಾರ್ಡು. ಇದು ಓಪನ್ ಟು ಸ್ಕೈ. ಇದು ಕೋರ್ಟ್ಯಾರ್ಡು ಏನು ನಾವು ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆಗಳು ಅಂತ ಏನು ಕರಿತಾ ಇದ್ವಲ್ಲ, ಸೊ ಆ ಥರ ಇಲ್ಲಿ ಅದನ್ನು ಡಿಸೈನ್ ಮಾಡಲಾಗಿದೆ. ಇದು ಡಬಲ್ ಹೈಟ್ ರೂಫ್. ಇದು ಡಬಲ್ ಹೈಟು ಎಂಟ್ರೆನ್ಸು. ಒಂದು ರೀತಿ ಎಲ್ಲ ರೀತಿಯಿಂದ ಇದು ಒಂಥರ ಅದ್ಭುತವಾಗಿ ಮೂಡಿ ಬಂದಿದೆ. ಮೂರನೇ ಮಹಡಿ. ಈಗ ನಾವೀಗ ಹೋಗ್ತಾ ಇದ್ದೀವಿ. ಮೂರನೇ ಮಹಡಿ ಇದು. ಇದೆಲ್ಲ ಇಲ್ಲೆಲ್ಲ ವಿಶಾಲವಾದ ರೂಮ್ಗಳು ಬರುತ್ತೆ. ಇಲ್ಲಿ ಒಟ್ಟು ಸಾಧಕರಿಗೆ ಮತ್ತು ಯೋಗ ಸಾಧಕರಿಗೆ ಇವರಿಗೆಲ್ಲರಿಗೂ ಕೂಡ ಇರೋದಕ್ಕೆ ಅಂತ ತುಂಬ ಗಾಳಿ, ಬೆಳಕು ಎಲ್ಲದಕ್ಕೂ ತುಂಬ ಚೆನ್ನಾಗಿರೋವಂಥ ಎಲ್ಲ ರೂಮಿನ ವ್ಯವಸ್ಥೆನ ಒಂದು 12 ರೂಮ್ಗಳು ಬರುತ್ತೆ ಇದರಲ್ಲಿ, ಈ ಫ್ಲೋರಲ್ಲಿ. ರೂಮ್ಗಳು ಈ ಫ್ಲೋರಲ್ಲಿ 12 ರೂಮ್ಗಳು ಬರುತ್ತೆ. ತುಂಬ ವಿಶಾಲವಾದಂಥ ವ್ಯವಸ್ಥೆ ಇರುವಂಥ ಕಟ್ಟಡ. ನಿರ್ಮಾಣ ಹಂತದೈತಿ, ನಡೀತಾ ಇದೆ, ನಿರ್ಮಾಣ ಹಂತದಲ್ಲಿದೆ. ಇನ್ನೊಂದು ಫ್ಲೋರ್ ಬರುತ್ತೆ. ಅದು ಇದರ ಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ. ಆ ಫ್ಲೋರಲ್ಲಿ ಲೈಬ್ರರಿ ಮತ್ತು ಇನ್ನು ಉಳಿದಂಥ ಸ್ವಾಮೀಜಿಗಳು ಇರೋದಕ್ಕೆ, ಬಂದಂಥ ಸ್ವಾಮೀಜಿಗಳಿಗೆ ಇರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅದು ಇನ್ನೊಂದು ಫ್ಲೋರಲ್ಲಿ ಡಿಸೈನ್ ಮಾಡಲಾಗಿದೆ. ತುಂಬ ಚೆನ್ನಾಗಿ ಕೆಲಸ ಎಲ್ಲ ನಡೀತಾ ಇದೆ. ಇದೆಲ್ಲ ನಿರ್ಮಾಣ ಹಂತದಲ್ಲಿದ್ದಾಗಲೇ ಇದಿಷ್ಟು ಚೆನ್ನಾಗಿದೆ. ಇದೆಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ನಿಜವಾಗಿಯೂ ಭಾಳಷ್ಟು ಜನರಿಗೆ ಅನುಕೂಲ ಆಗುವಂಥ ಒಂದು ಉತ್ತಮವಾದಂಥ ಕಟ್ಟಡ ಇದು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಶ್ರೀ ಶಿವಯೋಗ ಆಶ್ರಮದ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕೆಲಸ ಆಗುತ್ತೆ ಇದು. ಏಕೆಂತಂದರೆ ಶತಮಾನೋತ್ಸವ ಆಚರಣೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಬಟ್ಟು ನಮ್ಮ ಆಲೋಚನೆ ಒಂದು ಇದ್ದಿದ್ದೇನೆಂದರೆ
ಶತಮಾನೋತ್ಸವ ಮಾಡ್ತೀವಿ ಅಂತಂದರೆ ಅದಕ್ಕೊಂದು ಶತಮಾನೋತ್ಸವಕ್ಕೆ ಯಾವುದಾದ್ರೂ ಒಂದು ಉತ್ತಮವಾದಂಥ ಸ್ಮಾರಕ ಇರಬೇಕು ಅನ್ನೋಂಥ ಒಂದು ಆಕಾಂಕ್ಷೆ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಸನ್ಮಾನ್ಯ ಶ್ರೀಯುತ ನಮ್ಮ ಸಂಸದರಾದಂಥ ಬಿ ವೈ ರಾಘವೇಂದ್ರ ಸರ್ ಅವರು ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಅವರಲ್ಲಿ ವಿನಂತಿ ಮಾಡಿದಾಗ ತುಂಬ ನಿಜವಾಗಿಯೂ ಕೂಡ ಈ ಮಠದ ಮೇಲೆ ಅವರಿಗೆ ಮೊದಲಿನಿಂದಲೂ ಅಪಾರವಾದಂಥ ಭಕ್ತಿ, ಶ್ರದ್ಧೆ ಮತ್ತು ಪ್ರೀತಿ. ಅವರು ಮತ್ತೆ ಮಾತಾಡದೆ ಇದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತೇಳಿ ಅವರು ಭರವಸೆ ಕೊಡೋದು ಬರೀ ಕೇವಲ ಭರವಸೆ ಕೊಡಲಿಲ್ಲ, ಕೇವಲ ಕೆಲವೇ ದಿವಸಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದರು. ನಿಜವಾಗಿಯೂ ಕೂಡ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಸಂಸದರಾದಂಥ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಇವ್ರದ್ದೆಲ್ಲ ಶ್ರಮ ನಿಜವಾಗಿಯೂ ಕೂಡ ನಾವು ಯಾವುದೇ ಪದಗಳಿಂದ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಇವತ್ತು ಸ್ವಾರ್ಥವೇ ತುಂಬಿರುವಂಥ ಸಮಾಜದಲ್ಲಿ ತಾನು ಅದನ್ನು ಹೆಂಡರು ಅದನ್ನು ಮಕ್ಕಳು ಸುಖವಾಗಿದ್ದರೆ ಸಾಕು ಅನ್ನೋಂಥ ಈ ಜಗತ್ತಿನಲ್ಲಿ ಸಾಮಾಜಿಕ ಕಳಕಳಿ, ಅಧಿಕಾರ ಸಿಕ್ಕರೆ ಕೆಲವರು ಅಧಿಕಾರ ಇರೋದೇ ನಾವು ಒಂದು ಅದನ್ನು ಅನುಭವಿಸೋದಕ್ಕಾಗಿ ಅನ್ನೋಂಥ ಇವತ್ತು ಅಂಥವ್ರು ನೋಡ್ತೀವಿ. ಸಾಕಷ್ಟು ಜನರನ್ನು ನಮ್ಮ ಕಣ್ಮುಂದೆ ಇದ್ದಾರೆ. ಆದರೆ ಅಂಥದ್ರಲ್ಲಿ ಸಾಮಾಜಿಕ ಕಳಕಳಿ ಇರುವಂಥ ಇಂಥವ್ರು ನಿಜವಾಗಿಯೂ ಕೂಡ ಸಮಾಜಕ್ಕೆ ಆದರ್ಶ ಅಂತ ಭಾವಿಸ್ತಾ, ಇದು ಒಂದು ಆಫೀಸ್ ರೂಮ್, ಇದು ಫ್ರಂಟಲ್ಲಿ ಆಫೀಸ್ ಬರುತ್ತೆ, ಇದು ಪೋರ್ಟಿಕೋ ಇರುತ್ತೆ ಇದು ಫ್ರಂಟಲ್ಲಿ. ಒಳಗಡೆ ಬಂದ ತಕ್ಷಣ ಒಂದು ವಿಶಾಲವಾದಂಥ ಎತ್ತರವಾದಂಥ ಕೋಣೆಯನ್ನು ನಾವು ನೋಡ್ತೀವಿ. ಎತ್ತರವಾದಂಥ ಡಬಲ್ ಹೈಟ್ ರೂಫ್ ಇದು. ಸೊ ಅದ್ಭುತವಾದಂಥ ಒಂದು ಕಟ್ಟಡ. ಇದರ ರೂಪುರೇಷೆಯನ್ನು, ಇದರ ಏನು ಕಟ್ಟಡದ ಎಲ್ಲ ಪ್ಲ್ಯಾನಿಂಗ್ ಪ್ರತಿಯೊಂದೂ ಕೂಡ ತುಂಬ ಮುತುವರ್ಜಿ ವಹಿಸಿ ಮಾಡಿದಂಥವ್ರು ನಮ್ಮ ಸನ್ಮಾನ್ಯ ಎಸ್ ರುದ್ರೇಗೌಡರು. ಮತ್ತು ಹಾಗೆಯೇ ಇದನ್ನು ನಮ್ಮ ರಾಜಣ್ಣವರು ತುಂಬ ಮುತುವರ್ಜಿ ವಹಿಸಿ ಇದು ಕಟ್ಟಡದ ಪ್ಲ್ಯಾನನ್ನು ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದು ಕಟ್ಟಡ. ಇದು ಎಲ್ಲ ವಿಶಾಲವಾದಂಥ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ವಿಶಾಲವಾದ ರಸ್ತೆ ಮತ್ತು ಅದ್ಭುತವಾದಂಥ ಒಂದು ಪಾರ್ಕನ್ನು, ಗಾರ್ಡನನ್ನು ನಿರ್ಮಾಣ ಮಾಡಬೇಕು ಅಂತಂತೇಳಿ ನಮ್ಮ ಅಭಿಲಾಷೆ ಆಗಿದೆ. ಸೊ ಇದು ಒಂದು ಹಂತಕ್ಕೆ ಮುಕ್ತಾಯವಾದ ನಂತರ ಆ ಕೆಲಸವನ್ನು ಕೈಗೆತ್ತಿಕೊಳ್ಬೇಕು ಅಂತ ವಿಚಾರ ಇದೆ. ಅದನ್ನು ಮಾಡ್ತೀವಿ. ವಿಶಾಲವಾದಂಥ ಆವರಣ ಇದೆ. ಇದು ಸುತ್ತಮುತ್ತ 4-5 ಎಕರೆ ಆವರಣದಲ್ಲಿ ನಡೀತಿರುವಂಥ ಕಟ್ಟಡದ ಕೆಲಸ ಇದು. ಸೊ ಹಾಗಾಗಿ ಭಾಳ ಒಳ್ಳೆ ಕಾಂಟ್ರಾಕ್ಟರ್ ಸಿಕ್ಕಿದ್ದಾರೆ. ತುಂಬ ಚೆನ್ನಾಗಿ ಆಸಕ್ತಿಯಿಂದ ಕೆಲಸನ ನೆರವೇರಿಸ್ತಾ ಇದ್ದಾರೆ ಅವರು ಕೂಡ. ಹಾಗೆಯೇ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸು ಕೂಡ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಆಗಾಗ್ಗೆ ಕಾಮಗಾರಿಯ ಎಲ್ಲ ರೂಪುರೇಷೆಗಳು ಹಾಗೂ ಹೋಗುಗಳನ್ನೆಲ್ಲ ಅವರು ಗಮನವಹಿಸಿ ನೋಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಇದೊಂದು ಈ ಮಠದ ಇತಿಹಾಸದಲ್ಲಿ ಒಂದು ಅತ್ಯುತ್ತಮವಾದಂಥ ಕಾರ್ಯ ಇದು.